ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನೀವು ನೋಡುತ್ತಿರುವ ವೀರಗಲ್ಲು ಕರ್ನಾಟಕದಲ್ಲಿ ದೊರೆತಿರುವಂತಹ ಅಪರೂಪದ ವೀರಗಲ್ಲುಗಳಲ್ಲಿ ಒಂದಾಗಿದೆ. ವ್ಯಕ್ತಿಯೊಬ್ಬ ನದಿಯ ನೀರನ್ನು ಕುಡಿಯಲು ಹೋದಾಗ ಅಥವಾ ಈಜಲು ಹೋದಾಗ ಮೊಸಳೆಯು ಆತನ ಮೇಲೆ ದಾಳಿ ಮಾಡಿ ಕೊಂದು ತಿನ್ನುತ್ತದೆ. ಹೀಗೆ ಮೊಸಳೆಯಿಂದ ಸಾವನ್ನಪ್ಪಿದ ವ್ಯಕ್ತಿಯ ನೆನಪಿಗಾಗಿ ಈ ಮೊಸಳೆ ದಾಳಿ ವೀರಗಲ್ಲು ಸ್ಮಾರಕವನ್ನು ಹಾಕಿಸಿದ್ದಾರೆ. ಈ ವೀರಗಲ್ಲು 3 ಹಂತಗಳನ್ನು ಒಳಗೊಂಡಿದ್ದು, ಮೊದಲನೆಯ ಹಂತದಲ್ಲಿ ಸಾವಿಗೆ ಕಾರಣವಾದ ಘಟನೆಯನ್ನು ಕೆತ್ತನೆ ಮಾಡಲಾಗಿದೆ. ಕಲ್ಲಿನ ಎಡಭಾಗದಲ್ಲಿ ಮೊಸಳೆ, ಬಲಭಾಗದಲ್ಲಿ ಮೊಸಳೆಯಿಂದ ಸಾವನ್ನಪ್ಪಿದ ವ್ಯಕ್ತಿಯ ಅಥವಾ ವೀರನ ಕೆತ್ತನೆ ಮಾಡಲಾಗಿದೆ. ಈ ವ್ಯಕ್ತಿಯ ಹಿಂದೆ ಆತನ 2 ಹೆಂಡತಿಯರ ಕೆತ್ತನೆ ಮಾಡಲಾಗಿದ್ದು, ಈತ ಸಾವನ್ನಪ್ಪಿದ ಮೇಲೆ ಆತನ ಹೆಂಡತಿಯರು ಸತಿಹೋದ ಬಗ್ಗೆ ಈ ಕೆತ್ತನೆ ತಿಳಿಸುತ್ತದೆ. ಎರಡನೇ ಹಂತದಲ್ಲಿ ಮಧ್ಯಭಾಗದಲ್ಲಿ ಸಾವನ್ನಪ್ಪಿದ ವ್ಯಕ್ತಿಯು ಕುಳಿತಿದ್ದಾನೆ. ಅಕ್ಕಪಕ್ಕದಲ್ಲಿ ಅಪ್ಸರೆಯರನ್ನು ನೋಡಬಹುದು. ಮರಣ ಹೊಂದಿದಂತಹ ಈ ವ್ಯಕ್ತಿಯನ್ನು ಅಪ್ಸರೆಯರಿಬ್ಬರು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ಕೆತ್ತನೆ ಮಾಡಲಾಗಿದೆ. ಅಪ್ಸರೆಯರ ಕೈಯಲ್ಲಿ ಚಾಮರವನ್ನು ನೋಡಬಹುದು. ವೀರಗಲ್ಲಿನ ಮೇಲ್ಭಾಗದ ಮಧ್ಯದಲ್ಲಿ ಶಿವಲಿಂಗವಿದ್ದು, ಆ ಶಿವಲಿಂಗಕ್ಕೆ ವ್ಯಕ್ತಿಯೊಬ್ಬ ಪೂಜೆ ಸಲ್ಲಿಸುತ್ತಿರುವುದನ್ನು ನೋಡಬಹುದು. ಶಿವಲಿಂಗದ ಪಕ್ಕದಲ್ಲಿ ನಂದಿಯನ್ನು ನೋಡಬಹುದು. ವೀರಗಲ್ಲಿನ ಇಕ್ಕೆಲಗಳಲ್ಲಿ ಸೂರ್ಯ ಚಂದ್ರರ ಕೆತ್ತನೆಯನ್ನು ನೋಡಬಹುದು. ಈ ವೀರಗಲ್ಲು ಮೈಸೂರು ಜಿಲ್ಲೆಯ ಬೋರೆ ಆನಂದೂರು ಗ್ರಾಮದ KRS ಅಣೆಕಟ್ಟಿನ ಹಿನ್ನೀರಿನಲ್ಲಿ ಕಂಡುಬರುತ್ತದೆ. ಈ KRS ಅಣೆಕಟ್ಟಿನ ನೀರಿನ ಮಟ್ಟ ಗಣನೀಯವಾಗಿ ಇಳಿಕೆಯಾದಾಗ KRS ಹಿನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಶ್ರೀ ನಾರಾಯಣ ಸ್ವಾಮಿ ದೇವಾಲಯ ಹಾಗೂ ಇದರ ಸುತ್ತಮುತ್ತ ಅನೇಕ ವೀರಗಲ್ಲುಗಳು ಕಾಣಸಿಗುತ್ತವೆ. ಇದು ಸ್ಥಳೀಯರಿಗೆ ಮತ್ತು ಪ್ರವಾಸಿಗರಿಗೆ ಆಕರ್ಷಣೀಯ ಕೇಂದ್ರವಾಗಿದೆ.